ಇನ್ನು ಅಂಜನಾದ್ರಿಗೆ ಬಂದು ಅರ್ಚಕನ ವಿರುದ್ಧವೇ ಸ್ವಾಮೀಜಿ ಗಲಾಟೆ ಮಾಡಿದ್ದಾರೆ. ಯಾಕೆ ಏನು ಡೀಟೇಲ್ಸ್ ಬರ್ತಾ ಇದೆ. ವಿದ್ಯಾದಾಸ ಬಾಬಾ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿ ಫುಲ್ ಕಿರಿಕ್ ಮಾಡಲಾಗಿದೆ. ಅಂಜನಾದ್ರಿ ದೇವಸ್ಥಾನ ಆವರಣದ ಒಳಗಡೆ ಆಗಿರುವಂಥ ಗಲಾಟೆ ಇದು. ಹಂಪಿಯ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಯಿಂದ ಹಲ್ಲೆ ಆಗಿದೆಯಾ? ದೇವಸ್ಥಾನ ಪೂಜಾ ವಿಚಾರದಲ್ಲಿ ಗೋವಿಂದಾನಂದ ಶ್ರೀಗಳು ಅಡ್ಡಿಪಡಿಸಿದ್ದಾರೆ ಅನ್ನೋ ಆರೋಪ ಇದೆ. ಹಲ್ಲೆ ಆಯ್ತಾ ಹಾಗಾದರೆ ಇದ್ರ ಬಗ್ಗೆ? ಈ ಹಿಂದೆಯೇ ಆಂಜನೇಯ ಮೂರ್ತಿ ಸ್ಥಾಪನೆ ವಿಚಾರದಲ್ಲಿ ರಥಯಾತ್ರೆ ನಡೀತಾ ಇಲ್ಲ ಸಂದರ್ಭದಲ್ಲಿ ವಿದ್ಯಾದಾಸ ಬಾಬಾ ಗೋವಿಂದಾನಂದ ಶ್ರೀಗಳ ಗಲಾಟೆಗೆ ಕಾಕಿ ವಿಚಲಿತ ಆಗಿದೆ. ಈಗ ಇಬ್ಬರನ್ನು ಸಮಾಧಾನ ಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಈಗ ಪೊಲೀಸರು. ಸದ್ಯಕ್ಕೆ ಅಂಜನಾದ್ರಿಯ ಆಂಜನೇಯ ಗರ್ಭಗುಡಿಗಲ್ಲೇ ಗಲಾಟೆ ಮಾಡ್ಕೊಳ್ತಾರೆ. ಗ್ರಾಮೀಣ ಪೊಲೀಸ್ ಠಾಣೆಗೆ ಈಗ ವಿದ್ಯಾದಾಸ ಬಾಬಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ದೂರು ಕೊಟ್ಟಿದ್ದಾರೆ. ತನಿಖೆ ಕೈಗೊಳ್ಳಲಾಗಿದೆ. ಈ ಹಿಂದೆಯೂ ಕೂಡ ಇದೇ ಪೂಜೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆಗಳಾಗಿತ್ತು. ಈಗ ಅರ್ಚಕ ವರ್ಸಸ್ ಸ್ವಾಮೀಜಿ ಅನ್ನುವಂಥ ಪರಿಸ್ಥಿತಿ. ಹುಡುಗಿರ ಜೊತೆ ಮಜಾ ಮಾಡೋದು ಇಲ್ಲಿ ಬಂದು ಕೂತ್ಕೊಳ್ಳೋದಾ? मम्मी के साथ मजा मारा क्या? तुम्हारे मम्मी के साथ मजा मारा क्या? भारत में हर लड़का हमारा माता है। भारत में हर लड़का हमारा माता है। अच्छा, दूसरे लड़के से आकर ये सहन हो जाएगा तो सब लोग चले जाएंगे। ना सब लोग छोड़े हाथ छोड़िए। सब लोग हाथ छोड़िए। 1 मिनट सब लोग हाथ छोड़िए। एक मिनट उधर आते उधर बात चले बाहर ನೋಡಿದ್ರಿ ना ನೋಡಿ ನಾಳೆ नहीं भाई अभी से हम शांत बैठे इसका मतलब कौन बात किया पहले ಹುಡುಗಿರಿ ಜೊತೆ ಆಟ ಆಡಿಕೊಡುವಂತ ಇಲ್ಲ ನೀನು ನಾಟಕ